ಬೆಂಗಳೂರಿನ ಮೈಸೂರು ರೋಡ್ನಲ್ಲೂ ಕೂಡ ಒಂದು ಅವಘಡ ಸಂಭವಿಸಿದೆ. ಇವತ್ತು ಅರ್ಧ ಗಂಟೆ ಸುರಿದಿರುವಂತಹ ಮಳೆಗೆ ಆಗಿರುವಂತಹ ಅವಾಂತರಗಳು ಒಂದೆರಡಲ್ಲ. ರಣಭೀಕರ ಮಳೆಯ ಅವಾಂತರ ಇವತ್ತು ನಡೆದಿರೋದು ಒಂದು ಎರಡಲ್ಲ. ಗೋಡೌನ್ ಶೀಟ್ಗಳು ಬಿದ್ದು ವ್ಯಕ್ತಿ ದುರಂತ ಸಾವು ಕಂಡಿದ್ದಾನೆ. ಮನೆಯಲ್ಲಿದ್ದಂತ ವ್ಯಕ್ತಿ ಮೇಲೆ ಸಿಮೆಂಟ್ ಶೀಟ್ ಬಿದ್ದಿದೆ. ಶೀಟ್ ಬಿದ್ದ ರಭಸಕ್ಕೆ 35 ವರ್ಷದ ಮಂಜು ಮೃತಪಟ್ಟಿದ್ದಾರೆ. ಕುಟುಂಬದ ಜೊತೆ ಮನೆ ಒಳಗೆ ಇದ್ದಂತ ವ್ಯಕ್ತಿ ಮೃತಪಟ್ಟಿರೋದು ಮೈಸೂರು ರಸ್ತೆ ಕಸ್ತೂರ್ಬಾ ನಗರದಲ್ಲಿ ನಡೆದಿರುವ ಘಟನೆ ಇದು. ಹಲವು ಮನೆಗಳು ಗೋಡೌನ್ಗಳಿಗೂ ಕೂಡ ಹಾನಿಯಾಗಿದೆ. ಇದು ಬೆಂಗಳೂರಿನ ಮೈಸೂರು ರಸ್ತೆ ಕಸ್ತೂರ್ಬಾ ನಗರದಲ್ಲಿ ನಡೆದಿರುವಂತಹ ಘಟನೆ. ರಣಭೀಕರ ಮಳೆಗೆ ಆಗಿರುವಂತಹ ಅವಾಂತರಗಳು ಒಂದೆರಡಲ್ಲ. ಬೆಂಗಳೂರಿನಲ್ಲಿ ಬೋರಿಂಗ್ ಆಸ್ಪತ್ರೆಯ ಗೋಡೆ ಬಿದ್ದು 7 ಜನ ಮೃತಪಟ್ಟಿದ್ದಾರೆ. ಅದರ ಜೊತೆಗೆ ಜೆಪಿ ನಗರದಲ್ಲೂ ಕೂಡ ಅವಾಂತರ ಸೃಷ್ಟಿಯಾಗಿದೆ. ಶಿವಾಜಿನಗರದಲ್ಲೂ ಕೂಡ ಓರ್ವ ವ್ಯಕ್ತಿ ಮೃತಪಟ್ಟಿದ್ದಾನೆ. ಹಾಗೆ ಮೈಸೂರು ರಸ್ತೆಯಲ್ಲೂ ಕೂಡ ಗೋಡೌನ್ ಶೀಟ್ಗಳು ಬಿದ್ದು ವ್ಯಕ್ತಿಯೊಬ್ಬ ದುರಂತ ಅಂತ್ಯ ಕಂಡಿದ್ದಾನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಇವತ್ತು ಸುರಿದಿರೋದು ಕೇವಲ ಅರ್ಧ ಗಂಟೆ ಮಳೆ, ಆದ್ರೆ ಆಗಿರುವಂತ ಅವಾಂತರಗಳಿದೆಯಲ್ವಾ, ಜೀವನ ಪರ್ಯಂತ ನೆನ್ಪಿಡ್ಕೋಬೇಕು ಅಂತ ಅವಾಂತರಗಳೇ ಸೃಷ್ಟಿಯಾಗಿದೆ. ಒಂದ್ ಕಡೆ ಬೋರಿಂಗ್ ಆಸ್ಪತ್ರೆಯಲ್ಲಿ 7 ಜನ ಮೃತಪಟ್ಟಿದ್ರೆ, ಮತ್ತೊಂದ್ ಕಡೆ ಜೆಪಿ ನಗರದಲ್ಲೂ ಕೂಡ ಒಬ್ಬ ವ್ಯಕ್ತಿಯ ಸಾವಾಗಿದೆ. ಏನಿದೆ ಡೀಟೇಲ್ಸ್? ನೈನಾ, ಈಗ ಕೇವಲ ಬೋರಿಂಗ್ ಆಸ್ಪತ್ರೆಯ ಗೋಡೆ ಕುಸಿದು 7 ಜನ 8 ಜನ ಸಾವನ್ನಪ್ಪಿರೋದು ಮಾತ್ರ ಅಲ್ಲ, ನಗರದ ಹಲವು ಕಡೆಗಳಲ್ಲಿ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಆ ರೀತಿಯಾದಂಥ ರಣಭೀಕರವಾದಂಥ ಮಳೆ, ಬಿರುಗಾಳಿ ಸಹಿತ ಸುರಿದಂಥ ಮಳೆಗೆ ಜೆಪಿ ನಗರದಲ್ಲಿ ಒಬ್ಬ ವ್ಯಕ್ತಿ, ಅಂದರೆ ವಿದ್ಯುತ್ ತಂತಿ ಸ್ಪರ್ಶ ಆಗಿದೆ, ಆತ ಅಲ್ಲೇ ಸಾವನ್ನಪ್ಪಿರುವಂಥದ್ದು, ಅಂದರೆ ಕಂಬದ ಬಳಿಯೇ ಸಾವನ್ನಪ್ಪಿರುವಂಥದ್ದು. ಹಾಗೆ ತುಂಬ ಹೊತ್ತು ಬೆಸ್ಕಾಂ ಸಿಬ್ಬಂದಿಗಳು ಯಾರು ಕೂಡ ಅಲ್ಲಿ ಸ್ಥಳಕ್ಕೆ ಬಂದಿಲ್ಲ ಅಂತ ಅಲ್ಲಿ ಸ್ಥಳೀಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಯಾಕಂದರೆ ಜನ ಓಡಾಡುವಂಥ ಸ್ಥಳಗಳಲ್ಲಿ ಈ ರೀತಿಯಾಗಿ ಸಾವನ್ನಪ್ಪಿದ್ರು ಕೂಡ ಯಾಕೆ ಬಂದಿಲ್ಲ ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಜೊತೆಗೆ ಜೆಪಿ ನಗರದಲ್ಲೂ ಕೂಡ ಇದೇ ರೀತಿಯಾಗಿ, ಅಂದರೆ ಸಾರಕ್ಕಿ ಭಾಗದಲ್ಲಿ ಒಂದು ಸಾವಾಗಿದ್ದರೆ ಜೆಪಿ ನಗರದಲ್ಲೂ ಕೂಡ ಇನ್ನೊಂದು ಇದೇ ರೀತಿಯಾಗಿ ಸಾವನ್ನಪ್ಪಿರುವಂಥದ್ದು. ಜೊತೆಗೆ ಮೈಸೂರು ರಸ್ತೆಯ ಕಸ್ತೂರ್ಬಾ ನಗರದ ಅಶ್ವತ್ಥ ಕಟ್ಟೆ ರಸ್ತೆ ಏನಿದೆ, ಅಲ್ಲಿ ಒಂದು ಗೋಡೌನ್ ಇತ್ತು. ಆ ಗೋಡೌನ್ನ ಶೀಟ್ಗಳೇನಿದ್ದಾವೆ, ಬಿರುಗಾಳಿ ಬೀಸಿದ್ರಿಂದ ಆ ಶೀಟ್ಗಳೆಲ್ಲವೂ ಕೂಡ ಚೆಲ್ಲಾಪಿಲ್ಲಿಯಾಗಿ ಹಾರಿರುವಂಥದ್ದು. ಸುತ್ತಮುತ್ತಲಿನ, ಅಂದರೆ ಆ ಏರಿಯಾದ ಸುತ್ತಮುತ್ತಲಿನ ಮನೆಗಳೇನಿದ್ದಾವೆ, ಮನೆಗಳ ಮೇಲೆ ಆ ಶೀಟ್ಗಳು ಬಿದ್ದು ಮನೆಯಲ್ಲಿ ಅಂದರೆ ಕುಟುಂಬದ ಜೊತೆಗಿದ್ದಂಥ ವ್ಯಕ್ತಿ ದಾರುಣವಾಗಿ ಸಾವನ್ನಪ್ಪಿರುವಂಥ ಘಟನೆ ಕೂಡ ನಡೆದಿದೆ. ಹಾಗೆ ಶಿವಾಜಿನಗರದಲ್ಲಿ ಕೂಡ ಮತ್ತೊಬ್ಬ ವ್ಯಕ್ತಿಗೆ, ಅಂದರೆ ವಿದ್ಯುತ್ ಸ್ಪರ್ಶ ಆಗಿ ಆತ ಕೂಡ ಸಾವನ್ನಪ್ಪಿರುವಂಥದ್ದು. ಸುಮಾರು 11ರಿಂದ 12 ಮಂದಿ ನಗರದಲ್ಲಿ ಈ ರಣಭೀಕರ ಮಳೆಗೆ ಸಾವನ್ನಪ್ಪಿರುವಂಥದ್ದು. ಜೊತೆಗೆ ಹಲವು ಕಡೆಗಳಲ್ಲಿ ಗೋಡೆ ಕುಸಿತಾಗಿದೆ. ಬೋರಿಂಗ್ ಆಸ್ಪತ್ರೆಯನ್ನು ಹೊರತುಪಡಿಸಿ ಏನು ಬಿನ್ನಿ ಮಿಲ್ ಏನಿದೆ, ಬಿನ್ನಿ ಮಿಲ್ ಬಳಿ ಕೂಡ ಸುಮಾರು 30 ಅಡಿ ಎತ್ತರದ ಗೋಡೆ ಕುಸಿದು ಬಿದ್ದಿರುವಂಥದ್ದು. ಅಲ್ಲೂ ಕೂಡ ದೊಡ್ಡ ಮಟ್ಟದ ಅಪಾಯ ಆಗಬೇಕಾಗಿತ್ತು, ಅದು ಅದೃಷ್ಟವಶಾತ್ ತಪ್ಪಿದೆ. ಯಾಕಂದರೆ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ವಾಹನಗಳು ಯಾವಾಗಲೂ ಕೂಡ ಸಂಚಾರ ಮಾಡ್ತಾ ಇರ್ತವೆ. ಅಂಥ ರಸ್ತೆಯಲ್ಲಿ ಕುಸಿದು ಬಿದ್ದಿರುವಂಥ ಗೋಡೆ ಅದು. ಮಳೆ ಬೀಳ್ತಾ ಇದ್ದಿದ್ದರಿಂದ ವಾಹನ ಸಂಚಾರ ತುಂಬಾ ಕಡಿಮೆ ಇತ್ತು ಅಂತ, ಅದರಿಂದಾಗಿ ದೊಡ್ಡ ಮಟ್ಟದ ಅನಾಹುತ ಆಗಿಲ್ಲ. ಜೊತೆಗೆ ಪಾದರಾಯನಪುರದ ದೇವರಾಜು ಅರಸ್ ಬಸ್ ನಿಲ್ದಾಣ ಏನಿದೆ, ಬಸ್ ನಿಲ್ದಾಣಕ್ಕೆ ಅಂಟುಕೊಂಡಂತೆ ಹಿಂದೆ ಇದ್ದಂಥ ಗೋಡೆ ಕೂಡ ಕುಸಿದು ಬಿದ್ದಿರುವಂಥದ್ದು. ಒಟ್ಟಾರೆ 3-4 ಕಡೆಗಳಲ್ಲಿ ಈ ರೀತಿಯಾಗಿ ಗೋಡೆ ಕುಸಿತ ಆಗಿರುವಂಥದ್ದು. ಆದರೆ ದೊಡ್ಡ ಮಟ್ಟದ ಅನಾಹುತ ಆಗಿರುವಂಥದ್ದು, ದುರಂತ ಸಾವುಗಳಾಗಿರೋದು ಬೋರಿಂಗ್ ಆಸ್ಪತ್ರೆಯ ಗೋಡೆ ಕುಸಿದು. ಒಟ್ಟಾರೆ ನಗರದಲ್ಲಿ ಅವಾಂತರಗಳು ಏನು ಕಡಿಮೆ ಇಲ್ಲ. ಮರಗಳು ಕೂಡ ಸುಮಾರು ಒಂದು 60ಕ್ಕೂ ಹೆಚ್ಚಿನ ಮರಗಳು, ಅಂದರೆ ಬೆಂಗಳೂರಿನ ಯಾವುದೇ ರಸ್ತೆಗೂ ಹೋದರೂ ಕೂಡ ಮರ ಬಿದ್ದಂಥ ಪ್ರಕರಣಗಳು, ಅಂದರೆ ಮರ ಬಿದ್ದಿರುವಂಥದ್ದು ಕಂಡುಬರುತ್ತೆ. ಜೊತೆಗೆ ಮರ ಬಿದ್ದಂಥ ರಭಸಕ್ಕೆ ವಿದ್ಯುತ್ ಕಂಬಗಳು ಕೂಡ ಹಲವು ಕಡೆಗಳಲ್ಲಿ ಮುರಿದು ಬಿದ್ದಿದ್ದಾವೆ. ಈ ರೀತಿಯಾಗಿ ಅವಾಂತರಗಳು ನಗರದ ಹಲವು ಕಡೆಗಳಲ್ಲಿ ಸೃಷ್ಟಿಯಾಗಿರುವಂಥದ್ದು. ಹಾಗೆ ಈಗ ಮತ್ತೆ ತುಂತುರು ಮಳೆ ಶುರುವಾಗಿರುವಂತಹ ಹಿನ್ನೆಲೆಯಲ್ಲಿ ಒಂದು ರೀತಿಯ ಆತಂಕದಲ್ಲಿ ಜನ ಓಡಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಮಾದೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.